ದಯವಿಟ್ಟು ಈ ಮದುವೆಗೆ ಒಪ್ಕೋ ಮಗಳೇ. ನನ್ನ ಕೋರಿಕೆನ ನೆರವೇರಿಸ್ತೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲಮ್ಮ. ನನ್ನ ಮಾತು ಉಳಿಸ್ಕೊಡ್ತೀನಿ ಅಂತ ಹೇಳು ಮಗಳೇ, ಹೇಳು ಮಗಳೇ. ನಾನೇ ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಆ ಯೋಚನೆ ತಲೆ ಚಿಟ್ಟಿ ಹಿಡಿಸ್ತಾ ಇದೆ. ನಿನ್ ನೋವು ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ. ಮಾನವನಿಂದ ತುಂಬಾ ಚೆನ್ನಾಗಿ ನೋಡ್ಕೊತಾನಮ್ಮ. ನೋಡು, ನಾನು ಎತ್ತಿ ಆಡ್ಸಿದ ಕೂಸು ಕಣಮ್ಮ ಅವನು. ಈ ಅಪ್ಪನಷ್ಟೇ ಕಾಳಜಿಯಿಂದ ಅವನು ನಿನ್ನನ್ನು ನೋಡ್ಕೊತಾನಮ್ಮ. ಒಂದ್ ವೇಳೆ ಅವನೇನಾದ್ರೂ ದಾರಿ ತಪ್ಪಿದ್ರೆ ಈ ನಿನ್ನ ಅಪ್ಪ ತಡಿ ಮಾಡ್ತಾನಮ್ಮ. ನಿನ್ ಜೀವನ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೋತಾನಮ್ಮ ಅವನು. ನೀನೇನು ಚಿಂತೆ ಮಾಡ್ಬೇಡ. ನೀನ್ ಈ ಮದುವೆ ಆಗೋದ್ರಿಂದ ಎಲ್ಲ ಒಳ್ಳೇದಾಗತ್ತಮ್ಮ. ಈ ನಿನ್ನಪ್ಪ ಯಾವತ್ತು ನಿನಗೆ ಒಳ್ಳೇದನ್ನೇ ಬಯಸ್ತಾನಮ್ಮ. ಮಂಟಪದಲ್ಲಿ ಎಲ್ರು ನಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದಾರಮ್ಮ. ಕಲ್ಯಾಣಿಗೆ ನನ್ನ ಒಬ್ಳು ಮಗಳು ಓಡೋದ್ರೇನು, ನಮ್ಮ ಮರ್ಯಾದೆ ಕಾಪಾಡೋದಕ್ಕೆ ನನ್ನ ಎರಡನೇ ಮಗಳು ಇದ್ದಾಳೆ ಅಂತ ಮಾತು ಕೊಟ್ಟು ಬಂದಿದ್ದೀನಮ್ಮ. ಮೊದ್ಲು ಕೊಟ್ಟು ಮಾತಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಅದೇ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲಮ್ಮ. ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಸತ್ಯನಾರಾಯಣ ಬೆಳೆಸಿರೋ ಇಬ್ರು ಹೆಣ್ಣು ಮಕ್ಕಳು ಮಾತು ಕೇಳಲಿಲ್ಲ. ಮಕ್ಕಳನ್ನ ಹೇಗ್ ಬೆಳೆಸಿದಾನೆ ಅಂತ ಊರ್ ಜನ ಆಡ್ಕೊಡ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಪ್ರಾಣನೇ ಹೋಗ್ಬಿಡುತ್ತಮ್ಮ. ಈಸಪ್ಪ, ಹಾಗೆಲ್ಲ ಮಾತಾಡ್ಬೇಡಿ. ಅಕ್ಕ ಓಡ್ ಹೋದ್ಲು ಅಂದ್ರೆ ಅವಳನ್ನ ಹುಡುಕಿ ಕರ್ಕೊಂಡ್ ಬರ್ಬೋದೆ ನೀವು. ಅದ್ಬಿಟ್ಟು ನಾನು ಮಹಾದೇವ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಪ್ರೇಮ ದಾರಿ ಗೊತ್ತಿದ್ದ ಕಳೆದೋಗಿದ್ರೆ ನೀನ್ ಹೇಳದಾಗೆ ಹುಡುಕ್ಬೋದಾಗಿತ್ತು ಮಗಳ. ಆದ್ರೆ ಅವಳು ಬೇಕು ಅಂತಾನೆ ಮಂಟಪದಿಂದ ಓಡೋಗಿದ್ದಾಳೆ. ಗೊತ್ತಿದ್ದು ಈ ಅಪ್ಪ ಅಮ್ಮನ ಅವಮಾನನೋ ಬೆಂಕಿಗೆ ದೂಡಿದಾಳಮ್ಮ. ಮಗಳ ಕಳೆದು ಹೋಗಿರೋರ್ನ ಹುಡುಕ್ಬೋದಮ್ಮ. ಓಡೋಗಿರೋರ್ನ ಹುಡುಕಿ ಏನು ಪ್ರಯೋಜನ ಇಲ್ಲಮ್ಮ. ಪ್ರೇಮ ನಮಗ್ ದ್ರೋಹ ಮಾಡ್ಬಿಟ್ಲು. ಈಗ ನಮಗ್ ಉಳಿದಿರೋ ಕೊನೆ ನಂಬಿಕೆ ಅಂದ್ರೆ ಅದು ನೀನೇ ಅಮ್ಮ. ಈಗ ನೀನು ನಮ್ಮನ್ನ ಕೈ ಬಿಟ್ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲಮ್ಮ. ಕಾವ್ಯ, ನಿಮ್ಮಪ್ಪನ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು. ಅವ್ರು ಯಾವಾಗ್ಲೂ ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತಾರೆ. ಯಾವ ತಂದೆ ತಾಯಿ ತಾನೆ ಅವ್ರ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ಹೇಳು? ಅಂತದ್ರಲ್ಲಿ ನಿಮ್ಮಪ್ಪ ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಡೆ. ಅವ್ರು ಯಾಕೆ ನಿಮಗ್ ಕೇಳಿ ಬಯಸ್ತಾರೆ? ಖಂಡಿತ ಇಲ್ಲ ಅಮ್ಮ. ನೋಡು, ಅವ್ರು ಇದುವರೆಗೂ ತಗೊಂಡಿರೋ ಪ್ರತಿಯೊಂದು ನಿರ್ಧಾರದಿಂದ ನಿಮಗ್ ಒಳ್ಳೇದೇ ಆಗಿದೆ. ಇನ್ ಮುಂದೆನೂ ಒಳ್ಳೇದೇ ಆಗುತ್ತೆ ಕೂಡ. ದಯವಿಟ್ಟು ಅವನ ಮೇಲೆ ನಂಬಿಕೆ ಇಡೆ. ನೋಡು ಕಾವ್ಯ, ಹೆತ್ತೋರ್ ಮರ್ಯಾದೆ ಉಳಿಸ್ಬೇಕಾಗಿರೋದು ಮಕ್ಕಳ ಕರ್ತವ್ಯ. ಇದನ್ ಯಾವ್ದು ಯೋಚನೆ ಮಾಡ್ದೆ ಪ್ರೇಮ ನಮಗ್ ಮೋಸ ಮಾಡ್ಬಿಟ್ಲು. ಈಗ ನೀನು ನಮ್ ಕೈ ಬಿಟ್ಬಿಟ್ರೆ ನಮ್ ಜೀವಂತವಾಗಿತ್ತು ಅದಕ್ಕೆ ಅರ್ಥನೇ ಇಲ್ಲ ಕಣೆ. ಅಮ್ಮ ಪ್ಲೀಸ್, ನೀನಾದ್ರೂ ನನ್ನ ಅರ್ಥ ಮಾಡ್ಕೊ. ನನಗೆ ನಿನ್ ಮೇಲೆ ಅಪ್ಪನ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ಯಾ?
ನಿಮ್ಗೆ ಮೊದ್ಲೇನೆ ಹೇಳಿದ್ದೆ. ಅಕ್ಕ ಯಾಕೆ ಹೀಗ್ ಮಾಡಿದ್ಲು ಅಂತ ನನಗೂ ಸಿಟ್ಟಿದೆ. ನಿಮ್ಮಿಬ್ರನ್ನ ಈ ರೀತಿ ನೋಡೋದಕ್ ನನಗೂ ಸಂಕಟ ಆಗ್ತಿದೆ ಅಮ್ಮ. ಹಾಗಂತ ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಈ ಮದ್ವೆ ಆಗ್ಲಮ್ಮ? ಅದಕ್ಕೆ ನನ್ ಮನ್ಸೊಪ್ಪುತ್ತಾ? ದಯವಿಟ್ಟು ದಯವಿಟ್ಟು ನನ್ನ ಬಲವಂತ ಮಾಡೋದಕ್ ನೋಡ್ಬೇಡಿ. ನನಗೆ ಆ ಮಹಾದೇವ್ ಅವ್ರನ್ನ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮಗಳೇ, ನಿನ್ ದಮ್ಮಯ್ಯ ಅಂತೀನಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ ಮಗಳೇ, ನನ್ನಿಂದ ತಡ್ಕೊಳಕ್ ಆಗಲ್ಲ. ನನಗೆ ಜೀವಕ್ಕಿಂತ ಮಾನನೇ ಮುಖ್ಯನಮ್ಮ. ಅದೇ ಹೋಗ್ಬಿಟ್ರೆ ನಾನು ಬದುಕಿರಲ್ಲಮ್ಮ, ನಾನು ಬದುಕಿರಲ್ಲ. ಅಪ್ಪ ಪ್ಲೀಸ್, ಪದೇ ಪದೇ ಸಾಯೋ ಮಾತಾಡಿ ನನಗೆ ಹಿಂಸೆ ಮಾಡಬೇಡಿ. ನೀವ್ ಕೊಟ್ಟಿರೋ ಮಾತಕ್ಕೋಸ್ಕರ ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಇಷ್ಟ ಇಲ್ದಿರೋ ಮದ್ವೆ ಆಗಿ ಜೀವನ ಇಡೀ ಕಷ್ಟ ಪಡ್ಬೇಕಪ್ಪ? ನಾನ್ ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ನನ್ ಮನ್ಸಲ್ಲಿ ಕನಸುಗಳನ್ನ ಬಿತ್ತೋರು ನೀವೇ. ಇವತ್ತು ಅದನ್ನ ಸುಟ್ಟಾಕಕ್ ಹೊರಟಿರೋದು ನೀವೇ. ನನಗ್ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ನೀವೇ ಹೇಳಿ, ನೀವ್ ಕೊಟ್ಟಿರೋ ಮಾತಕ್ಕೋಸ್ಕರ ನನ್ನ ಜೀವನ ಪೂರ್ತಿ ಕಣ್ಣೀರ್ ಹಾಕ್ತಾ ಇರ್ಬೇಕಪ್ಪ? ಅಯ್ಯೋ, ಇಲ್ಲಮ್ಮ, ಇಲ್ಲ ಮಗಳೇ, ಖಂಡಿತವಾಗೂ ಇಲ್ಲಮ್ಮ. ಯಾವಪ್ಪನೋ ಮಕ್ಳು ಕಣ್ಣೀರ್ ಹಾಕ್ಲಿ ಅಂತ ಬಯಸೋದಿಲ್ಲಮ್ಮ. ನಿನ್ ಮಹಾದೇವನ್ ಮದ್ವೆ ಆದ್ರೆ ಖಂಡಿತ ಕಣ್ಣೀರ್ ಹಾಕೋ ಪ್ರಮೇಯನೇ ಇರಲ್ಲಮ್ಮ. ಕಲ್ಯಾಣಿ ಅಂತ ಕುಟುಂಬಕ್ಕೆ ನಿನ್ ಸೊಸೆಯಾಗಿ ಹೋಗೋದು ಭಾಗ್ಯನಮ್ಮ, ಭಾಗ್ಯ. ಅದು ನನ್ನ ಸ್ನೇಹಿತನ ಕುಟುಂಬ. ಅದು ನಿನಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನೋಡ್ಕೋತಾರೆ. ನಿನ್ನ ಬರೀ ಸೊಸೆ ಅಂತ ಅಲ್ಲಮ್ಮ, ನಮ್ಮ ಮನೆ ಮಗಳು ಅನ್ಕೊಂಡು ನಿನ್ನ ಎಲ್ಲ ಆಸೆ ಕನಸುಗಳಿಗೆ ಹೆಗಲಾಗ್ತಾರೆ ಮಗಳೇ. ಟೈಮ್ ಆಗ್ತಾ ಆಗ್ತಾ ಮಂಟಪದಲ್ಲಿ ತಲೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರಮ್ಮ. ಮೊದ್ಲೇ ಕಲ್ಯಾಣಿಗೆ ಹುಷಾರಿಲ್ಲ. ಒಂದ್ ವೇಳೆ ಈ ಮದ್ವೆ ನಿಂತೋದ್ರೆ ಖಂಡಿತವಾಗ್ಲೂ ಅವಳು ಪ್ರಾಣ ಕಳ್ಕೊಂಡ್ಬಿಡ್ತಾಳಮ್ಮ. ಆಗ ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗತ್ತೆ. ನಮ್ಮಿಂದ ಒಂದು ಕುಟುಂಬ ನಾಶವಾಗಿ ಹೋಯ್ತು ಅನ್ನೋ ಆಪದನೆ ಹೊತ್ಕೊಂಡು ಖಂಡಿತ ನನ್ನ ಜೀವ ಸಹಿತ ಉಳಿಯಲ್ಲಮ್ಮ. ಮಗಳೇ, ನಾನು ನಿನಗೆ ಯಾವ ರೀತಿ ಕೇಳ್ಕೋಬೇಕಮ್ಮ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ಬೇಕಿದ್ರೆ ತಿರುಗಿ ಕಾಲಿಗೆ ಬಿಡ್ತೀನಮ್ಮ. ಏನಪ್ಪ ಇದು? ಏನಪ್ಪ ಮಾಡ್ತಿದ್ದೀರಾ? ದಯವಿಟ್ಟು ಈ ಮದ್ವೆಗೆ ಒಪ್ಕೋ ಮಗಳೇ. ನನ್ನ ಕೋರಿಕೆನ ನೆರವೇರಿಸ್ತೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲಮ್ಮ. ನನ್ನ ಮಾತು ಉಳಿಸ್ಕೊಡ್ತೀನಿ ಅಂತ ಹೇಳು ಮಗಳೇ, ಹೇಳು ಮಗಳೇ.
ನನ್ನ ಮಾತು ಉಳಿಸ್ತೀನಿ ಅಂತ ಹೇಳಮ್ಮ. ಏನ್ರಿ ನೀವು ಕಾಲ್ಗೆಲ್ಲ ಬಿತ್ಕೊಂಡು ಹೇಳ್ರಿ. ಪ್ಲೀಸ್ ಅಪ್ಪ, ನನಗೆ ಈ ಥರ ಹಿಂಸೆ ಕೊಡ್ಬೇಡಿ ಅಪ್ಪ, ಎದ್ದೇಳಿ ಅಪ್ಪ. ನಮ್ಮಿಂದ ಈ ಮದ್ವೆ ನಿಂತ್ಕೋಬಾರ್ದಮ್ಮ. ನಿನ್ ಮಹಾದೇವನ್ ಮದ್ವೆ ಆಗ್ತೀನಿ ಅಂತ ಹೇಳಮ್ಮ. ಆಗ್ಲೇ ನಾನು ಇಲ್ಲಿಂದ ಎದ್ದೇಳೋದು. ಇಲ್ಲ ಅಂದ್ರೆ ನನ್ ಜೀವ ಇಲ್ಲ ನಿನ್ ಕಾಲ್ ಕೆಳಗೆ ಹೋಗ್ಬಿಡ್ಲಮ್ಮ, ಹೋಗ್ಬಿಡ್ಲಿ. ಅಮ್ಮ, ಯಾಕಮ್ಮ ಈ ರೀತಿ ಮಾಡ್ತಿದ್ದಾರೆ ಅಪ್ಪ? ಯಾಕೆ ನೀವಿಬ್ರು ನನ್ನನ್ನ ಅರ್ಥ ಮಾಡ್ಕೊತಿಲ್ಲ? ನೀವ್ ಈ ರೀತಿ ಮಾಡಿದ್ರೆ ನಾನ್ ಏನ್ ಮಾಡ್ಲಿ? ಅಯ್ಯೋ, ನಿಮ್ಮಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಣ. ಒಂದ್ಸಲ ಒಂದ್ ನಿರ್ಧಾರ ತಗೊಂಡ್ರೆ ಅದನ್ನ ಸಾಧಿಸೋ ತನಕ ಬಿಡಲ್ಲ. ನಿನ್ ಮಹಾದೇವ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ಅವ್ರ ಎದ್ದೇಳೋದು. ನನ್ನಿಂದ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ. ಅವ್ರ ಸ್ವಂತ ಮಗಳ ಕಾಲಕ್ಕೆ ಬಿದ್ದರೆ ನೋಡಿದ್ರೆ ನನ್ ಜೀವ ಎಲ್ಲ ಹೋಗ್ಬಾರ್ದ ಅಂತ ಅನ್ನಿಸ್ತಿದೆ. ರಾಜನ್ ತರ ಬದುಕ್ತವ್ರ ಕಡೆ ಇವರು ಇವತ್ತು ಪ್ರೇಮ ಮಾಡಿ ದ್ರೋಹದಿಂದ ಮರ್ಯಾದೆ ಕಳ್ಕೊಂಡು ಈ ಸ್ಥಿತಿಗೆ ಬಂದಿದ್ದಾರೆ. ನೀನಾದ್ರೂ ಕಾಪಾಡ್ತೀಯ ಅಂತಂದ್ರೆ ನೀನು ಕಲ್ಲಾಗ್ಬಿಟ್ಟಿದ್ಯಲ್ಲ. ನಿಂದಮ್ಮಯ್ಯ ಅಂತಿನ ಕಡೆ ದಯವಿಟ್ಟು ಈ ಮದ್ವೆಗೆ ಒಪ್ಕೊಂಡ್ಬಿಡೆ. ನೀನು ಮದ್ವೆಗೆ ಒಪ್ಕೊಂಡ್ರೆ ನಿನ್ ಜೀವನ ತುಂಬಾ ಚೆನ್ನಾಗಿರತ್ ಕಡೆ. ನೀನೇನಾದ್ರೂ ಒಪ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಪ್ಪ ಇಲ್ಲೇ ಪ್ರಾಣ ಬಿಡ್ತಾರೆ ಹೊರತು ಖಂಡಿತ ಈ ರೂಮ್ ಬಿಟ್ಟು ಆಚೆ ಹೋಗಲ್ಲ ಕಡೆ ಅವರು. ಅವ್ರ ಮಹಾನ ಕಳ್ಕೊಂಡು ಜನರಿಗೆ ಮುಖ ತೋರ್ಸೋ ಅಷ್ಟು ಬಂಡತನ ಅವ್ರಿಗಿಲ್ಲ ಕಡೆ. ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನು ಮದ್ವೆಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನೂ ಇದೆ.